ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನ. ಇವತ್ತು ಮ್ಯಾಚ್ ಬಂದ್ಬಿಟ್ಟು ಮುಂಬೈ ಮತ್ತೆ SRH. ಖಂಡಿತವಲ್ಲೂ ತುಂಬಾ ಡಿಫ್ರೆನ್ಸ್ ಇದೆ. SRH ಅನ್ನ ಥರ್ಡ್ ಪ್ಲೇಸ್ ಅಲ್ಲಿ ಏನೋ ಇದ್ದಾರೆ, ಮುಂಬೈ ಕೊನೆಯಲ್ಲಿದ್ದಾರೆ. ಯಾಕೆ ಅಂದ್ರೆ ಮ್ಯಾಚ್ ಗೆದ್ದಿಲ್ಲ, ಆದ ಕಾರಣ ಕೊನೆಯಲ್ಲಿ ಇದ್ದಾರೆ. ಮತ್ತೆ ಇವತ್ತು SRH ಹತ್ರ ಮ್ಯಾಚ್ ಇದೆ. ಯಾಕೆ ಅಂದ್ರೆ ನೋಡಿ, ಮುಂಬೈ ಅಂದ್ರೆ ಅದು ಮುಂಬೈ ಗ್ರೌಂಡ್ ಅಲ್ಲಿ ಆಗುತ್ತೆ, ವಿಚಿತ್ರ ಘಟನೆಗಳೆಲ್ಲ ನಡೀತವೆ. ಕೆಲಸ ಅಂಪೈರ್ಗಳನ್ನೇ ಅಂಪೈರ್ಗಳನ್ನೇ ಆಟ ಆಡ್ಬಿಡ್ತಾರೆ ಆ ಟೈಮಲ್ಲಿ. ಯಾಕೆ ಅಂದ್ರೆ 11 ಜನ ಅಲ್ಲ 12 ಪ್ಲೇಯರ್ ಇರ್ತಾರಲ್ಲ, ಇಂಪ್ಯಾಕ್ಟ್ ಪ್ಲೇಯರ್ ಸೇರ್ಕೊಂಡು 12 ಜನ 13 ಜನ ಪ್ಲೇಯರ್ಸ್ ಇರ್ತಾರೆ. ಹೇಳಕ್ಕಾಗಲ್ಲ ಒಂದೊಂದ್ಸಲ, ಆ ರೀತಿಯಲ್ಲಿ ಆಗ್ಬಿಡುತ್ತೆ. ಮತ್ತೆ ಇವತ್ತಿನ ಮ್ಯಾಚ್ ಪ್ರಿಡಿಕ್ಷನ್ ಬಗ್ಗೆ ಮಾತಾಡೋಣ. ಖಂಡಿತವಲ್ಲೂ ನನ್ನ ವಿಡಿಯೋದಲ್ಲಿ ನಿಮ್ಮ ಹೆಸರು ಬರಬೇಕಂದ್ರೆ ನೀವು ಮಾಡಬೇಕಾಗಿದ್ದು ಇಷ್ಟೇನೆ. ಇವತ್ತು ಮ್ಯಾಚ್ ಯಾರು ಗೆಲ್ತಾರೆ, ಮುಂಬೈ ಗೆಲ್ಲುತ್ತಾ SRH ಗೆಲ್ತಾ ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದವರಿಗೆ ಖಂಡಿತವಲ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಮ್ಯಾಚ್ ಗೆದ್ದಾಗ ವಿಡಿಯೋ ಮಾಡಬೇಕಾದ್ರೆ ನಿಮ್ಮ ಹೆಸರು ಹೇಳ್ತೀನಿ. ಇವರು ಪ್ರಿಡಿಕ್ಷನ್ ಮಾಡಿದ್ರು, ಇವರು ಪ್ರಿಡಿಕ್ಷನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ತುಂಬಾ ಚೆನ್ನಾಗಿ ಪ್ರಿಡಿಕ್ಷನ್ ಮಾಡ್ತಾರೆ ಅಂತ ಖಂಡಿತವಲ್ಲೂ ನಿಮ್ಮ ಹೆಸರು ಹೇಳ್ತೀನಿ. ಮಿಸ್ ಮಾಡ್ದೇನೆ ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ಯಾರು ಗೆಲ್ತಾರೆ ಅಂತ, ಸರಿನಾ? ಇನ್ನು ಮ್ಯಾಚ್ ಬಗ್ಗೆ ಅಲ್ಲ, ರಿವ್ಯೂ ಬಗ್ಗೆ ಮಾತಾಡೋಣ. ಯಾವ ರೀತಿ ಪಿಚ್ ರಿಪೋರ್ಟ್ ಇರುತ್ತೆ, ವೆನ್, ವೇರು, ವಾಟ್ ಎಕ್ಸ್ಪೆಕ್ಟ್. ವೆನ್ ಅಂದ್ರೆ ಏನಿಲ್ಲ ಗುರು, ನಾಳೆನೇ ಅಲ್ಲ ಇವತ್ತೇ ಮ್ಯಾಚ್ ಶುರುವಾಗುತ್ತೆ. ವೇರು ಮುಂಬೈಯಲ್ಲಿ ವಾಂಗಡೆ ಸ್ಟೇಡಿಯಂ ಅಲ್ಲಿ, ಮುಂಬೈಗೆ ಹೋಮ್ ಗ್ರೌಂಡ್. ವಾಟ್ ಎಕ್ಸ್ಪೆಕ್ಟ್ ಅಪ್ಪ, ಏನ್ ಮಾಡ್ಬೋದು ಅಂದ್ರೆ ಗೊತ್ತಿರುತ್ತೆ ಗುರು. ನಮ್ ಬೆಂಗಳೂರು ಮತ್ತೆ ಮುಂಬೈ ಗ್ರೌಂಡ್ ಎರಡು ಸೇಮನೆ. ಹೈ ಸ್ಕೋರಿಂಗ್ ಗೇಮ್ ಮ್ಯಾಚ್. ಖಂಡಿತವಲ್ಲೂ 220 ಸ್ಕೋರ್ ಹೊಡಿತಾರೆ, ಆದ್ರೆ ಮುಂಬೈ ಅವ್ರು ಮಾತ್ರ ಹೊಡೆಯಲ್ಲ ಗುರು. ಈ ರೀತಿ ಆಗ್ತಿರುತ್ತೆ. ಸರಿ, ನಾನು ಪ್ರಿಡಿಕ್ಷನ್ ಹೇಳ್ತೀನಿ. ಖಂಡಿತವಲ್ಲೂ ನನ್ಗೆ ಯಾಕೋ ಇವತ್ತು ಮುಂಬೈ ತರ ಬಿಟ್ಕೊಡಲ್ಲ ಅಂತ ಅನಿಸ್ತಾ ಇದೆ. ಬಟ್ SRH ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಗುರು. ಅಭಿಷೇಕ್ ಶರ್ಮಾ ಆಗಿರ್ಬೋದು, ನಿತೀಶ್ ಕುಮಾರ್ ಆಗಿರ್ಬೋದು, ಕ್ಲಾಸನ್ ಆಗಿರ್ಬೋದು, ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಒಂದು ಕಡೆಯಿಂದ ಬೌಲಿಂಗ್ ಕೂಡ ಚೆನ್ನಾಗಿ ಬರ್ತಾ ಇದೆ. ಆದ ಕಾರಣ ಒಳ್ಳೆ ಟಫ್ ಕಾಂಪಿಟೇಷನ್ ಬರ್ಬೋದು. ಬಟ್ ಮುಂಬೈ ಟೀಮಲ್ಲಿ ಕೆಲವು ಚೇಂಜಸ್ ಎಲ್ಲ ಮಾಡ್ಬೋದು. ತುಂಬಾ ದಿನಗಳಾಯ್ತು ಮ್ಯಾಚ್ ಆಡಿ. ಕೊನೆ ಮ್ಯಾಚ್ ಸೋತಿದ್ರು, ಕೊನೆ ಮ್ಯಾಚ್ ಗೆದ್ದಿದ್ರು SRH ಅವರು. ಬಟ್ ತುಂಬಾ ಕಾಂಪಿಟೇಷನ್ ಇರುತ್ತೆ. ನನ್ನ ಪ್ರಿಡಿಕ್ಷನ್ ಏನಪ್ಪಾ ಅಂದ್ರೆ ಮುಂಬೈ ವಿನ್ ಆಗುತ್ತೆ. MI ಇವತ್ತು ಮ್ಯಾಚ್ ವಿನ್ ಆಗಬಹುದು ಅಂತ ಅನಿಸ್ತಾ ಇದೆ. ನೋಡೋಣ ಏನ್ ಮಾಡ್ತಾರೆ ಅಂತ, ಸರಿನಾ? ಮ್ಯಾಚ್ ಹೇಳೋರು ಶುರು ಆಗುತ್ತೆ ಮುಂಬೈ ಸ್ಟೇಡಿಯಂ ಅಲ್ಲಿ. ವಾಟ್ ಎಕ್ಸ್ಪೆಕ್ಟ್, ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಈ ಪಿಚ್ ಅಲ್ಲಿ? ಪಿಚ್ ರಿಪೋರ್ಟ್ ಏನ್ ಹೇಳ್ತಾ ಇದೆ ಅಂತ ಹೇಳೋದಾದ್ರೆ, ಇಟ್ಸ್ ಲೈಕ್ಲಿ ಹೈ ಸ್ಕೋರಿಂಗ್ ಗೇಮ್. ಖಂಡಿತವಾಗ್ಲೂ ಹೈ ಸ್ಕೋರಿಂಗ್ ಗೇಮ್ ಆಗುತ್ತೆ. ಆವರೇಜ್ ಫಸ್ಟ್ ಇನ್ನಿಂಗ್ಸ್ ಅಟ್ ದ ವೆನ್ಯೂ 215 ಅಂತೆ. ಈ ಒಂದು ಗ್ರೌಂಡ್ ಅಲ್ಲಿ ಆವರೇಜ್ ಸ್ಕೋರ್ ಫಸ್ಟ್ ಬ್ಯಾಟಿಂಗ್ ಆಡಿದಾಗ, ಸರಿನಾ? ಇನ್ನು ಅದಾದ್ಮೇಲೆ ಟೋಟಲ್ ವಿನ್ನಿಂಗ್ 223 ರನ್ನು 3 ಟೈಮ್ಸ್ ಬಂದಿದೆ ಈ ಇನ್ನಿಂಗ್ ಇದರಲ್ಲಿ. ಈ ಸೀಸನ್ ಅಲ್ಲಿ ಖಂಡಿತವಾಗ್ಲೂ ಆಡಿರೋ ಮ್ಯಾಚ್ಗಳಲ್ಲಿ ಫಸ್ಟ್ 4 ಇನ್ನಿಂಗ್ಸ್ 223 ಬಂದಿದೆ. ಟೋಟಲ್ ಹ್ಯಾಸ್ ಬಿನ್ 200 ರನ್ ಬೇಕೇ ಬೇಕಂತಾರೆ. ಲಾಸ್ಟ್ ಮ್ಯಾಚ್ ಅಗೇನೆಸ್ಟ್ ಪ್ಲೇ ಮುಂಬೈ ಕೊಲ್ಯಾಪ್ಸ್ 103 ರನ್ಗೆ ಕೊಲ್ಯಾಪ್ಸ್ ಆಗಿತ್ತು. ಖಂಡಿತವಾಗಿ ನೋಡೇ ಇರ್ತೀರಾ, ಅಷ್ಟೊಂದು ದರಿದ್ರವಾಗಿ ಸೋಲ್ತಾರೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ರನ್ಗಳ ಮೇಲೆ ಸೋಲ್ತಾರೆ ಮುಂಬೈನವರು ಅಂತ. ಅದೇ ಮುಂಬೈ ಗ್ರೌಂಡ್ ಅಲ್ಲೇನೆ ಹೊಡೆಯಕ್ಕಾಗಲಿಲ್ಲ ಅವ್ರ ಕೈಲಿ. 207 ರನ್ ಹೊಡೆಯಕ್ಕಾಗಲಿಲ್ಲ. 103 ರನ್ಗೆ ಎಲ್ಲ ಆಲ್ ಔಟ್ ಆಗ್ಬಿಡ್ತಾರೆ. ಖಂಡಿತವಾಗ್ಲೂ ಪಂಜಾಬ್ ಮೇಲೆ ಅನ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆ ರೀತಿಯಲ್ಲಿ ಆಗಿತ್ತು. ಇನ್ನು SRH ಮುಂಬೈ ಹೆಡ್ ತಗೊಂಡ್ರೆ ಖಂಡಿತವಾಗ್ಲೂ ಇಬ್ಬರು ಸೇರಿ 34 ಮ್ಯಾಚ್ ಆಡಿದ್ರೆ ಅದರಲ್ಲಿ 19 ಮುಂಬೈ 15 ಗೆದ್ದೆ, SRH 19 ಗೆದ್ದಿದೆ. ಖಂಡಿತವಾಗ್ಲೂ SRH ಸ್ಟ್ರಾಂಗ್ ಇದೆಲ್ಲ ಗುರು ಹೆಡ್ ತಗೊಂಡಾಗ, ಆ ರೀತಿ ಅನಿಸ್ತಾ ಇದೆ. ಇನ್ನು ಲಾಸ್ಟ್ 5 ಮ್ಯಾಚ್ಗಳ ತಗೊಂಡೆ ವಾಂಕಡೆ ಸ್ಟೇಡಿಯಂ ಅಲ್ಲಿ ಮುಂಬೈನ 5 ಗೆದ್ದಿದೆ, ಒಂದು ಮಾತ್ರ SRH ಗೆದ್ದಿದೆ ಖಂಡಿತವಾಗ್ಲು. ಬಟ್ ದಿಸ್ ಸೀಸನ್ ಇಸ್ ಡಿಫ್ರೆಂಟ್ ಹಾರ್ದಿಕ್ ಪಾಂಡ್ಯ ಸೈಡ್. ಯಾಕಂದ್ರೆ ಈ ಸೀಸನ್ ಅಲ್ಲಿ ಆಡಿರೋ 4 ಮ್ಯಾಚ್ಗಳಲ್ಲಿ ಈ ಸೀಸನ್ ಅಲ್ಲಿ 3 ಮ್ಯಾಚ್ ಹೋಮ್ ಸೈಡ್ ಸೋತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಯಾಕೋ ಮುಂಬೈ ಗೆಲ್ಲಬಹುದು ಅಂತ ಅನ್ಕೊಂಡಿದ್ದೀನಿ. ನಾಳೆ ಮ್ಯಾಚ್ಗೆ ರೋಹಿತ್ ಶರ್ಮಾ ಅವರು ಆಡ್ಬೋದು ಅಂತ ಅನಿಸ್ತಾ ಇದೆ. ನೋಡೋಣ ಏನ್ ಮಾಡ್ತಾರೆ ಅಂತ. ಇನ್ನು ಪೆಟ್ ಕುಮ್ನಿಸ್ ಬಂದಿದ್ದಾರೆ ಹೈದರಾಬಾದ್ ಕಡೆಗೆ, ಒಳ್ಳೆ ಬೌಲಿಂಗ್ ಲೈನಪ್ ಇದೆ. ಇನ್ನು ಪ್ಲೇಯಿಂಗ್ ಲೆವೆನ್ ಅಪ್ಪ ಯಾರ್ಯಾರಪ್ಪ ಆಡ್ತಾರೆ ಅಂತ ಕೇಳೋದಾದ್ರೆ ಮುಂಬೈ ಕಡೆಗೆ ಡಿಕಾಕೋ, ರಿಕ್ಲೆಂಟನ್ ಅಂತಿದೆ. ಬಟ್ ಸೂರ್ಯಕುಮಾರ್ ಯಾದವ್ ಆಡ್ತಾರೆ. ನನ್ಗೆ ಯಾಕೋ ನಾಳೆ ರೋಹಿತ್ ಶರ್ಮಾ ಅವರು ಖಂಡಿತವಾಗ್ಲೂ ಇವತ್ತು ಮ್ಯಾಚ್ ಅಲ್ಲಿ ನಾಳೆ ಆಡ್ತಾರೆ ಅಂತ ಅನಿಸ್ತಾ ಇದೆ. ನೋಡೋಣ ಇಂಪ್ಯಾಕ್ಟ್ ಪ್ಲೇಯರ್ ಬರ್ತಾರಾ ಇಲ್ಲ ಡೈರೆಕ್ಟ್ ಆಗಿ ಬರ್ತಾರಾ, ಏನ್ ಮಾಡ್ತಾರೆ ಅಂತ. ಇದರ ಪ್ಲೇಯಿಂಗ್ ಲೈನ್ ತಗೊಂಡಾಗ ಏನಾಗ್ತಂದ್ರೆ ಕುಂಚುನ್ ಡಿಕಾಕೋ, ರಿಕ್ಲೆಂಟನ್, ನಮಂದಿರು, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ರೋಮಾರಿಯೋ ಶೆಫರ್ಡ್, ಕೃಷ್ಣ ಭರತ್, ವಿಲ್ ಜಾಕ್, ಸ್ಟರ್ನ್ ಬೋಲ್ಟ್, ಜಸ್ವಿತ್ ಬುಮ್ರಾ, ಅಶ್ವಿನಿ ಕುಮಾರ್ ಇವ್ರು ಆಗ್ತಾ ಇದೆ ಖಂಡಿತವಾಗ್ಲು. ಇನ್ನು ಅದೇ ರೀತಿಯಾಗಿ ತಗೊಬೇಕು ಇಲ್ಲಿ SRH ಕಡೆ ಅಂದ್ರೆ ಅಭಿಷೇಕ್ ಶರ್ಮಾ, ತ್ರಿವಿ ಸೆಡ್, ಇಶಾನ್ ಕಿಶನ್, ಕ್ಲಾಸನ್, ಸೋಲೆನ್ ಅರೋರಾ, ಅಂಕಿತ್ ವರ್ಮಾ, ನಿತೀಶ್ ಕುಮಾರ್ ರೆಡ್ಡಿ, ಹರೀಶ್ ದುಬೆ, ಪ್ಯಾಟ್ ಕುಮ್ನಿಸ್, ಫರುಲ್ ಹಿಂಗೇನೆ, ಇಶಾನ್ ಮಾಲಿಂಗ, ಶಕೀಬ್ ಹುಸೇನ್. ಬೌಲಿಂಗ್ ಕೂಡ ಇವರು ಚೆನ್ನಾಗಿದೆ ಕಂಪೇರ್ ಮಾಡ್ಕೊಂಡು. ಹೈದರಾಬಾದ್ ಕಡೆಯಿಂದ ಇವರು ಒಳ್ಳೆ ವಿಕೆಟ್ ಟೇಕರ್ ಇದ್ದಾರೆ. ಶಕೀಬ್ ಹುಸ್ ಆಗಿರ್ಬೋದು, ಪ್ಯಾಟ್ ಕುಮ್ನಿಸ್ ಆಗಿರ್ಬೋದು, ಹಿಂಗೇನೆ ಆಗಿರ್ಬೋದು, ಹಂಗೆ ವಿಕೆಟ್ ತಗೊಂಡ್ಬಿಡ್ತಾರೆ ಅವರು. ಆಗ್ತಿದೆ. ನೋಡೋಣ ಬ್ಯಾಟಿಂಗ್ ತಗೊಂಡ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಆಗಿರ್ಬೋದು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಗುರು. ಖಂಡಿತವಾಗ್ಲೂ ತುಂಬಾ ಟಫ್ ಆಗುತ್ತೆ ಮುಂಬೈದವರಿಗೆ ಅವ್ರನ್ನ ಔಟ್ ಮಾಡೋದು ಅಂತಾನೆ ಹೇಳ್ಬೋದು ಖಂಡಿತವಾಗ್ಲೂ.
ಇಶಾನ್ ಕಿಶನ್ ಬೇರೆ ಹೋಮ್ ಗ್ರೌಂಡ್ ತರ, ಯಾಕಂದ್ರೆ ಮುಂಬೈಯಲ್ಲಿ ತುಂಬಾ ಮ್ಯಾಚ್ ಆಡಿದ್ದಾರೆ, ತುಂಬಾ ಸಲ ಅವರಿಗೆ ಅದ್ರಲ್ಲಿ ಆಡ್ತಾ ಇದ್ರು. ಆದ ಕಾರಣ ಅವರಿಗೆ ಒಂಥರ ಹೋಮ್ ಗ್ರೌಂಡ್ ಇದ್ದಂಗೆ ಚೆನ್ನಾಗಿ ಆಡ್ಬೋದು ನಾಳೆ ಅಂತ ಅನ್ಸ್ತಾ. ಮತ್ತೆ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು, ಯಾರು ಗೆಲ್ತಾರೆ ಅಂತ ಕಮೆಂಟ್. ನನ್ನ ಪ್ರಿಡಿಕ್ಷನ್ ಬಂದ್ಬಿಟ್ಟು ಮುಂಬೈ ಗೆಲ್ತಾರ ಅಂತ. ನೀವು ಮಿಸ್ ಮಾಡ್ದೇ ಪ್ರಿಡಿಕ್ಷನ್ ಕಮೆಂಟ್ ಮಾಡಿ, ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀವಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.